ಸಚಿವ ಡಿಕೆಶಿ ಹಾಗೂ ವಿಪಕ್ಷ ನಾಯಕ ಬಿಎಸ್ವೈ ಭೇಟಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಮನೆಗೇನೆ ಬಿಎಸ್ವೈ ಆಗಮಿಸಿದ್ರು. ಬಿಎಸ್ವೈಗೆ ಪುತ್ರ ಹಾಗೂ ಸಂಸದ ರಾಘವೇಂದ್ರ ಅವರು ಕೂಡ ಜೊತೆಯಲ್ಲಿ ಇದ್ರು. ಮನೆಯಿಂದ ಹೊರಗಡೆ ಬಂದು ಡಿಕೆಶಿ ಆಲಿಂಗನವನ್ನ ಮಾಡಿಕೊಂಡಿದ್ದಾರೆ. ಬಿಎಸ್ವೈಗೆ ಸ್ವಾಗತವನ್ನ ಕೋರಿದ್ದಾರೆ. ಬಿಎಸ್ವೈಗೆ ಹೂಗುಚ್ಛವನ್ನ ನೀಡಿ ತಮ್ಮ ಮನೆಗೆ ಸ್ವಾಗತ ಮಾಡಿದ್ದಾರೆ ಸಚಿವ ಡಿಕೆ ಶಿವಕುಮಾರ್. ಇನ್ನು ಯಡಿಯೂರಪ್ಪ ಅವರ ಜೊತೆಯಲ್ಲಿ ಶಾಸಕರು, ಸಂಸದರು, ಸಾಗರ ಶಾಸಕ ಹಾಲಪ್ಪ, ಮಹಂತೇಶ ಕವಟಗಿಮಠ, ಹಾಗೆಯೇ ಸಂಸದ ಪ್ರಭಾಕರ್ ಕೋರೆ, ಹಾಸನದ ಶಾಸಕ ಪ್ರೀತಂ ಗೌಡ ಅವರು ಕೂಡ ಜೊತೆಯಲ್ಲಿದ್ರು. ಬಿಎಸ್ವೈ ಬರ್ತಾ ಇದ್ದ ಹಾಗೇನೆ ಡಿಕೆ ಶಿವಕುಮಾರ್ ಅವರು ಹೂಗುಚ್ಛವನ್ನ ಕೊಟ್ಟು ಅಪ್ಕೊಂಡು ವೆಲ್ಕಮ್ ಮಾಡಿದ್ದಾರೆ. ಸರ್ ಸ್ವಲ್ಪ ಮುಂದೆ ಸರ್ ಸ್ವಲ್ಪ ಮುಂದೆ ಸರ್ ಸರ್ ಇಲ್ಲಿ ಸರ್ 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 ಸ್ವಲ್ಪ ಮುಂದೆ ಸರ್ 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 ಯಾಕೆನಾ ಸೈಡ್ ಬಾ ತಗೊಳ್ಳಿ ಮುಂಚೆ ಡಿಕೆ ಶಿವಕುಮಾರ್ ಭೇಟಿಯ ಬಳಿಕ ಯಡಿಯೂರಪ್ಪ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆಯನ್ನ ಮಾಡಿದೀವಿ. ಸಚಿವ ಡಿಕೆ ಶಿವಕುಮಾರ್ ಜೊತೆ ಈಗಾಗಲೇ ಈ ನೀರಾವರಿ ಯೋಜನೆಗಳ ವಿಚಾರವಾಗಿ ನಾನು ಚರ್ಚೆ ಮಾಡಿದ್ದೀನಿ ಅಂತ ಹೇಳಿದ್ರು. ಹಾಗೇನೆ ಬಹಳ ಆತ್ಮೀಯವಾಗಿ ನಮ್ಮ ಜೊತೆ ಮಾತನಾಡಿದ್ದಾರೆ. ಪ್ರತಿಪಕ್ಷ ನಾಯಕನಾಗಿ ಎಲ್ಲೂ ಮಾತನಾಡೋದಕ್ಕೆ ಆಗೋದಿಲ್ಲ, ನಾವು ಒಳ್ಳೆಯ ಫ್ರೆಂಡ್ಸ್ 100% ಅಂತ ಬಿಎಸ್ವೈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಮನೆಗೆ ಅವ್ರು ಬರೋದು, ಅವ್ರ ಮನೆಗೆ ನಾನು ಹೋಗೋದು ಅದು ವಿಶೇಷ ಅಲ್ಲ. ಅದು ಎಲ್ಲ ಅಧಿಕಾರಿನ ಕರೆಸಿ ನಮ್ಮ ಸಂಬಂಧಪಟ್ಟ ನೀರಾವರಿ ಇಲಾಖೆ ಬಗ್ಗೆ ಚರ್ಚೆ ಮಾಡೋದು, ಇಲ್ಲ ವಿಧಾನಸೌಧದಲ್ಲಿ ಮಾಡಬೇಕು, ಇಲ್ಲ ಅವ್ರ ಮನೆಯಲ್ಲಿ ಅಧಿಕಾರಿಗಳನ್ನ ಕರೆಸಿ ಮಾತನಾಡಬೇಕು. ಪ್ರೈವೇಟ್ ಆಗಿ ನಮ್ಮ ಮನೆಗೆ ಅಧಿಕಾರಿಗಳು ಬರೋಕ್ಕೆ ಸಾಧ್ಯನಾ? ಸೊ ಅದರಿಂದ ಎಲ್ಲ ಸಂಬಂಧಪಟ್ಟ ಅಧಿಕಾರಿನ, ಫಾರೆಸ್ಟ್ ಮಿನಿಸ್ಟರ್ನ, ಫಾರೆಸ್ಟ್ ಅಧಿಕಾರಿನೆಲ್ಲ ಕರೆಸಿ ಚರ್ಚೆ ಮಾಡಿರುವಂತದ್ದು ನನಗೆ ತುಂಬಾ ಸಮಾಧಾನ ತಂದಿದೆ. ಮತ್ತು ಇದೆಲ್ಲ ವಿಷಯಗಳ ಬಗ್ಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೂ ನಾನು ಪತ್ರ ಬರೆದಿದ್ದೇನೆ ಡೀಟೇಲ್ಸ್ ಆಗಿ. ಸೊ ಹೀಗಾಗಿ ನಮ್ಮ ನೀರಾವರಿ ಯೋಜನೆಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗಬೇಕು. ಸಿಕಂದೂರು ಬ್ರಿಡ್ಜ್ ಆಗೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ. ಆ ಕಾಲದಲ್ಲಿ ಸಂಬಂಧಪಟ್ಟ ಸಚಿವರೇ ಅಲ್ಲಿ ಬಂದು ಶಂಕುಸ್ಥಾಪನೆಯನ್ನು ಮಾಡಿದ್ರು, ನಿತಿನ್ ಗಡ್ಕರಿ ಅವರು. ಯಾವ್ಯಾವುದೋ ಕಾರಣಕ್ಕೆ ಡಿಲೇ ಆಗ್ತಾ ಇದೆ, ಅದನ್ನು ಸಹ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಶಂಕರ್ ಜೊತೆಗೂ ಮಾತನಾಡಿದ್ದೇವೆ. ಅವರ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ, ಅದು ಆಗುತ್ತೆ. ಇವತ್ತಿನ ಮಾತುಕತೆ ನನಗೆ ತುಂಬಾ ಸಂತೋಷ, ಸಮಾಧಾನ ತಂದಿದೆ. ಡಿಕೆಶಿಗೆ ಖಳನಾಯಕ ಅಂತ ಯಡಿಯೂರಪ್ಪನವರು ಹೇಳಿದ್ರು. ಸಮ್ಮಿಶ್ರ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ರನ್ನ ಖಳನಾಯಕ ಅಂತ ಕರೆದಿದ್ರು. ಆದ್ರೆ ಈಗ ಅದು 6 ತಿಂಗಳ ಹಿಂದಿನ ಮಾತು, ಈಗ್ಯಾಕೆ ಅಂತ ಬಿಎಸ್ವೈ ಹೇಳ್ತಾ ಇದ್ದಾರೆ. ರಾಜಕೀಯವಾಗಿ ಏನಾದ್ರೂ ಚರ್ಚೆಯನ್ನ ಮಾಡಿದ್ರಾ ಅಂತ ಕೇಳಿದ್ದಕ್ಕೆ ನಕ್ಕಿದ್ದಾರೆ ಬಿಎಸ್ವೈ. ಎಲ್ಲವನ್ನೂ ಮಾಧ್ಯಮದ ಮುಂದೆ ಹೇಳೋದಕ್ಕಾಗುತ್ತಾ ಈಗಂತ ನಗ್ತಾನೆ ಹೇಳಿ ಅಲ್ಲಿಂದ ಬಿಎಸ್ವೈ ತೆರಳಿದ್ದಾರೆ. ಯಾಕೆಂದ್ರೆ ರಾಜಕೀಯ ಚರ್ಚೆ ಏನಾದ್ರೂ ಆಗಿದೆಯಾ ಅಂತ ಮಾಧ್ಯಮದವರು ಪ್ರಶ್ನೆಯನ್ನ ಕೇಳಿದ್ದಕ್ಕೆ ಎಲ್ಲವನ್ನೂ ಮಾಧ್ಯಮದ ಮುಂದೆ ಹೇಳೋಕ್ಕಾಗುತ್ತಾ ಅಂತ ಹೇಳಿದ್ದಾರೆ. ಸ್ವಲ್ಪ ನಕ್ಕು ಆಮೇಲೆ ಅಲ್ಲಿಂದ ತೆರಳಿದ್ದಾರೆ. ಯಾಕಂದ್ರೆ ಈ ಹಿಂದೆ ಸಮ್ಮಿಶ್ರ ಸರ್ಕಾರ ರಚನೆಯಾದಂತ ಸಂದರ್ಭದಲ್ಲಿ ಖಳನಾಯಕ ಅಂತ ಡಿಕೆ ಶಿವಕುಮಾರ್ಗೆ ಕರೆದಿದ್ರು. ಯಾರಪ್ಪ ನಾವಿಬ್ರು ಪರ್ಸನಲ್ ಫ್ರೆಂಡ್ಸ್ ರೀ, ರಾಜಕಾರಣ ಬೇರೆ. ಇನ್ನೊಂದು, ನೀವು ಅಧಿಕೃತ ವಿರೋಧ ಪಕ್ಷ ತಾವು ಸದನದಲ್ಲಿ ಖಳನಾಯಕ ಅಂತ ಕೂಡ ಕರೆದಿದ್ರಿ. ಈಗ 6 ತಿಂಗಳಾದ್ಮೇಲೆ ಆವಾಗ ಹೀಗಾಗಿ ಚರ್ಚೆ ಮಾಡ್ತೀರಾ? ಈಗ ಅಗತ್ಯ ಇಲ್ಲ. ಈಗ ಯಾವುದೇ ಚರ್ಚೆ ಅನಗತ್ಯ. ನೀವೆರಡು ಮಾತಾಡುತ್ತಾರೆ ಸರ್. ಟೋಟಲಿ ಗುಡ್ ಫ್ರೆಂಡ್ ಸರ್. 100%, 101%. ಸರ್, ಇದನ್ನು ಹೊರತುಪಡಿಸಿದ್ರೆ ರಾಜಕೀಯ ವಿಚಾರ ಸಂಬಂಧಪಟ್ಟಂತೆ ಯಾವುದು ಚರ್ಚೆ ಆಗಿದೆ? ಅದನ್ನ ಮಾಧ್ಯಮದ ಮುಂದೆ ಹೇಳಕ್ಕಾಗತ್ತಾ?